ಪ್ರತಿದಿನ ಜ್ಞಾನ ವಿಕಾಸ ಆಗ್ತಾನೆ ಇರ್ಬೇಕು. ಅದೇ ನಮ್ಮ ಕೆಲ್ಸ. ಅದೇ ಪರ್ಪಸ್ ಆಫ್ ಲೈಫ್ ಬೇರೇನಲ್ಲ. ಏನು ಪರ್ಪಸ್ ಆಫ್ ಲೈಫ್ ಅಂದ್ರೆ ದಿನ 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 ಆ ಜ್ಞಾನ 10% ಇದ್ದಿದ್ದು 20% ಆಗ್ಬೇಕು. ದಿನ ಕಳೆದಷ್ಟು 20ರಿಂದ 30, 30ರಿಂದ 40 ಹಿಂಗೆ ಹೆಚ್ಚಾಗ್ತಾ ಇರ್ಬೇಕು. ಅವಾಗೆ ಸಾರ್ಥಕತೆ. ಎಲ್ಲಿದೆ ಜ್ಞಾನ ಅಷ್ಟೇ ಆಗ್ಬಾರ್ದು. ಮಾಡಿದ್ದೇ ಮಾಡ್ಬಾರ್ದು. ವಿಶೇಷವಾಗಿ ಇನ್ಯಾವುದೋ ಹೊಸ ಇನ್ನೋವೇಟಿವ್ ಆಗಿ ಮಾಡ್ಬೇಕು. ಅವಾಗೇನಾಗತ್ತೆ ಆತ್ಮ ಸಂತೃಪ್ತಿ ಆಗುತ್ತೆ. ಜ್ಞಾನ ಹೆಚ್ಚಾಗತ್ತೆ. ಸೊ ಇವತ್ತು ಪ್ರತಿದಿನ ನಾವು ಹೊಸ ಹೊಸ ವಿಷಯ ತಿಳ್ಕೊಂತಿದೀವಿ. ಇವತ್ತು ಯಾವ ವಿಷಯ ತಿಳ್ಕೊಳ್ಳೋಣ ಅಂದ್ರೆ ಅನಂತತೆ, ಇನ್ಫೈನೈಟ್ನೆಸ್ ಅಂತ ಇರುತ್ತೆ. ಇನ್ಫಿನಿಟಿ. ಪ್ರತಿಯೊಬ್ರು ಕೂಡ ಅನಂತವಾದ ಶಕ್ತಿ ಇದೆ, ಎಲ್ಲರಲ್ಲೂ ಇದೆ. ಬಟ್ ಏನಾಗಿದೆ ಅಂದ್ರೆ ನಾವು ನಿನ್ನೆ 3 ವಿಷಯದಲ್ಲಿ ಸಿಗಾಕೊಂಡಿದ್ದಾನೆ ಮನುಷ್ಯ. ದೇಹದಲ್ಲಿ, ಈ ಭಾವನೆಗಳಲ್ಲಿ, 4ನೇದು ಮನಸ್ಸಲ್ಲಿ. ಇವು 3 ಡಾಮಿನೇಟ್ ಮಾಡ್ತಿದ್ದೇವೆ. ಹಂಗಾಗಿ ಮನುಷ್ಯನ ಒಂದು ಅನಂತವಾದ ಶಕ್ತಿ ಹೊರಗೆ ಬರ್ತಾ ಇಲ್ಲ. ರಮಣ ಮಹರ್ಷಿಗಳ ಹತ್ರ ಹೋಗಿ ಒಬ್ರು ಪ್ರಶ್ನೆ ಕೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತಾರೆ, ಅದು ಅನುಭವ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಾರೆ. ಅವ್ರು ಏನ್ ಹೇಳ್ತಾರೆ, ಅದು ಅನುಭವ ಬರ್ಬೇಕನ್ನೋದಕ್ಕಿಂತಲೂ ಅನುಭವ ಬರ್ಬೇಕನ್ನೋದಕ್ಕೂ ಒಂದು ಆಲೋಚನೆ. ಅದು ಆಗ್ಬೇಕು. ನಾವು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಸೆಲ್ಫ್ ಎನ್ಕ್ವೈರಿ, ಅದ್ರ ಕಡೆ ಧ್ಯಾಸ ಕೊಡ್ಬೇಕು. ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಕಡೆ ಧ್ಯಾಸ ಕೊಡ್ಬೇಕು, ಅದ್ರ ಕಡೆ ಗಮನ ಕೊಡ್ಬೇಕು, ಅದ್ರ ಕಡೆ ಆ ಪ್ರಯತ್ನ ಶುರುವಾಗಬೇಕು, ಕೆಲಸ ಶುರುವಾಗಬೇಕು, ಸಾಧನೆ ಶುರುವಾಗಬೇಕು. ಪ್ರತಿಯೊಬ್ನು ಬ್ರಹ್ಮನೇ, ಬಟ್ ಪ್ರಯತ್ನ ಇಲ್ಲ. ಯಾವ್ದ್ ಕಡೆ ಪ್ರಯತ್ನ ಇದೆ? ಪ್ರಪಂಚ ತುಂಬಾ ಆ ಅಸತ್ಯ ಯಾವ್ದು ಅದ್ರ ಕಡೆ ಪ್ರಯತ್ನ ಇದೆ, ಭೂಮಿ ಮೇಲೆಲ್ಲ. ಯಾಕಂದ್ರೆ ಅದನ್ನೇ ನಿಜ ಅನ್ಕೊಂಡಿದ್ದಾರೆ. ಯಾವ್ದು ಸತ್ಯ ಅದನ್ನ ಅಸತ್ಯ ಅನ್ಕೊಂಡಿದ್ದಾರೆ, ಅಸತ್ಯನ ಸತ್ಯ ಅನ್ಕೊಂಡಿದ್ದಾರೆ. ಹಂಗಾಗಿ ಎಲ್ಲ ಕಡೆ ಅಂಧಕಾರ, ಅಜ್ಞಾನ, ದುಃಖ. ಎಲ್ಲರೂ ಅನಂತವಾದರೆ, ಎಲ್ಲರೂ ಮತ್ತೆ ಪ್ರತಿಯೊಬ್ರು ಕೂಡ ಅನಂತವಾದ ಶಕ್ತಿ ಇದೆ. ಸೃಷ್ಟಿನಲ್ಲಿ ಯಾರು ಕಡಿಮೆ ಇಲ್ಲ, ಯಾರು ಹೆಚ್ಚಿಲ್ಲ. ಹೇಗೆ ಗೊತ್ತಾಗ್ತಿಲ್ಲ ಅಂದ್ರೆ ಬಿಕಾಸ್ ಈ ದೇಹ, ಭಾವನೆಗಳು, ಮನಸ್ಸು ಆಟ ಆಡಿಸ್ತಿದ್ದಾವೆ ಅವನ್ನ. ಪಂಚೇಂದ್ರಿಯಗಳು ಬಂದಾಗ್ಬೇಕು, ಕೆಲಸ ನಿಲ್ಲಿಸ್ಬೇಕು, ಭಾವನೆಗಳು ಶುದ್ಧ ಆಗ್ಬೇಕು. ಅಲ್ಲಿ ಕರುಣಾ ಪ್ರೀತಿ ಕರುಣೆ ಹುಟ್ಟಬೇಕು ಭಾವನೆಗಳಲ್ಲಿ. 3ನೇದು ಮನಸ್ಸು ಕೋತಿ ಆಗಿದೆ, ಅದು ಆಂಜನೇಯ ಆಗ್ಬೇಕು. ಸೊ ಒಂದು ಕತೆ ಇದೆ. ಘೋಷ ರಜನೀಶ್ ಒಂದು ಬುಕ್ಕಲ್ಲಿ ಹೇಳ್ತಾರೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜಗ ಎಷ್ಟೋ ವರ್ಷ ಆದ್ಮೇಲೆ ಒಂದು ಮಗ ಹುಡ್ತಾನೆ. ಆ ಮಗನ ನೋಡಕ್ಕೆ ಆ ಎಲ್ಲಾ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸಾಧುಗಳೆಲ್ಲ ಬರ್ತಾರೆ. ನೋಡಿ ಆ ಋಷಿಗಳೆಲ್ಲ ಏನ್ ಹೇಳ್ತಾರೆ, ಇವನು ನಿಮ್ ಜೊತೆ ಬೆಳಿಬಾರ್ದು, ಇವನು ನಿಮ್ ಜೊತೆ ಬೆಳೆದ್ರೆ ಒಂದು ಸ್ವಲ್ಪ ದಿನದಲ್ಲೇ ದೇಹ ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಇವನ್ನ ನೀವು ನಿಮಗ್ ಕಣ್ಣಿಗೆ ಕಾಣ್ಬಾರ್ದು, ಆತರ ಬೇರೆಯವ್ರ ಕಡೆ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಅವನಿಗೆ ರಾಜಾಗ ತುಂಬಾ ದುಃಖ ಆಗುತ್ತೆ. ಏನಪ್ಪಾ, ಎಷ್ಟೋ ದಿನ ಆದ್ಮೇಲೆ ಒಂದು ಮಗ ಬಂದಿದ್ದಾನೆ, ಅವನ್ನ ನಾನು ಕಳಿಸ್ಬೇಕಲ್ಲ ಅಂತ. ಇಟ್ಕೊಂಡ್ರೆ ಅವನು ಜೀವ ಬಿಡ್ತಾನೆ, ಬೇಡ ಬಿಡು ಅಂತ ಕಳಿಸ್ಬೇಕಾ. ರಾಜ ತಯಾರು ಮಾಡ್ಕೊಂಡು ಏನ್ ಮಾಡ್ತಾನೆ, ಒಂದು ನದಿನಲ್ಲಿ, ಒಂದು ಪುಟ್ಟಿನಲ್ಲಿ ಆ ಮಗುನ ಹಾಕಿ ಬಿಟ್ಬಿಡ್ತಾನೆ. ಬಿಟ್ಮೇಲೆ ಅದು ಆ ಮಗು ನೀರಲ್ಲಿ ಅರ್ಧ ನೀರಲ್ಲಿ ಆ ಪುಟ್ಟಿನಲ್ಲಿ ಹೋಗಿ ಒಂದು ಕಡೆ ಒಬ್ಬ ಅಗಸಗೆ ಸಿಗುತ್ತೆ. ಅವನೇನ್ ಮಾಡ್ತಾನೆ, ಅಗಸ ಅದನ್ನ ಮಗು ಅಂತ ಎತ್ಕೊಂಡು ಅವನು, ಯಾರ ಮಗು ಇದು ಗೊತ್ತಿಲ್ಲ, ಅನಾಥ ಮಗು ಅಂತ ಆ ಮಗುನ ಸಾಕುತ್ತಾನೆ. ಆ ಮಗು ಅವನ ಜೊತೆನೆ
ಬಟ್ಟೆ ಒಗೆಯೋ ಕೆಲ್ಸ. ಅಗಸ ಏನ್ ಮಾಡ್ತಾನೆ, ಆ ಕತ್ತೆ ಹೊಡ್ಕೊಂಡೋಗೋದು, ಕತ್ತೆಗೆ ಹುಲ್ಲಾಕೋದು, ಕತ್ತೆನ ನೋಡ್ಕೊಳ್ಳೋದು. ಅಗಸ ಏನ್ ಮಾಡ್ತಿರ್ತಾನೋ ಅದೇ ಕೆಲ್ಸ ಆ ಮಗು ಮಾಡ್ತಾ, ಮಾಡ್ತಾ ಅವನ ಜೊತೆನೆ ಬೆಳೆದು, ಅವನು ಆ ಮಗು ಕೂಡ ಆ ಒಂದಾಗ್ ಅಗಸನ್ ಜೊತೆ ಬೆಳೆದು ಅಗಸನ್ ಜೊತೆ ಒಂದಾಗ್ಬಿಡುತ್ತೆ. ಆ ಮಗುಗ್ ಗೊತ್ತಿಲ್ಲ, ತಾನ್ ರಾಜನ್ ಮಗ ಅಂತ ಗೊತ್ತಿಲ್ಲ. ಈ ಅಗಸಗೂ ಗೊತ್ತಿಲ್ಲ, ಆ ಮಗು ರಾಜಂದು ಅಂತ. ಹಂಗೆ ಇಬ್ರು ಬೆಳೆದು, ಬೆಳೆದು ಆ ಮಗು ಆತನ ಜೊತೆ ಬೆಳೆದು, ಬೆಳೆದು ದೊಡ್ಡದಾಗತ್ತೆ. ಒಂದು ದಿನ ಆ ರಾಜ್ಯದ ಋಷಿಗಳೇನಿರ್ತಾರೆ, ಆ ಋಷಿಗಳಿಗೆ ಆ ಒಂದು ಮಗುನ್ ನೋಡಿದ ತಕ್ಷಣ ಆ ಮಗುನ್ ನೋಡ್ತಾರೆ ಒಂದ್ಸತಿ. ಆ ಅಗಸನ ಹತ್ರ ಇರ್ತಕ್ಕಂಥ ಮಗುನ್ ನೋಡ್ತಾರೆ. ಆ ಮಗುನ್ ನೋಡಿ ಅವ್ರಿಗೆ ಅಂತರ್ದೃಷ್ಟಿ ಇರುತ್ತೆ. ಅಪಾರವಾದ ಶಕ್ತಿ ಇರುತ್ತೆ. ಆ ಮಗುನ್ ನೋಡಿದ ತಕ್ಷಣ, "ನೀನು ಈ ದೇಶದ ರಾಜ್ಕುಮಾರ ನೀನು. ನೀನ್ ಇಲ್ಲಿ ಯಾಕಿದೀಯಾ?" ಆ ಮಗು ಮರ್ತೋಗ್ಬಿಟ್ಟಿರುತ್ತೆ, ಗೊತ್ತಿರಲ್ಲ. ಆ ಋಷಿಗಳು ಹೇಳಿದ್ಮೇಲೆ ಮಗುಗ್ ಗೊತ್ತಾಗುತ್ತೆ. ಓಹ್! ನಾನು ರಾಜನ ಮಗ ರಾಜ್‌ಕುಮಾರ್ ಅಂತ. ಆ ಆ ಮಗುಗೆ ಎಚ್ಚರ ಹೇಳ್ತಾರೆ. "ನೀನು ಇಲ್ಲಿರ್ಬಾರ್ದು. ನೀನು ರಾಜ್ಯಕ್ಕೆ ಹೋಗು. ನಿನ್ ತಂದೆ ಹತ್ರ ಹೋಗು" ಅಂತ ಹೇಳ್ತಾರೆ ಆ ಋಷಿಗಳು. ಹೇಳಿ ಆ ಮಗುನ್ನ ರಾಜನ ಹತ್ರ ಕರ್ಕೊಂಡ್ ಹೋಗ್ತಾರೆ. ಕರ್ಕೊಂಡೋಗಿ ಬಿಡ್ತಾರೆ. ಈ ಜಗತ್ತಲ್ಲಿ ಇರ್ತಕ್ಕಂಥ ಮನುಷ್ಯರ ಕೆಲ್ಸ ಎಲ್ಲ ಹಿಂಗೆ ಆಗಿದೆ. ಏನು ಅಂದ್ರೆ ರಾಜ ಆಗ್ ಬದುಕ್ಬೇಕು ಎಲ್ಲರೂ. ರಾಜ ಆಗ್ ಬದುಕೋದಂದ್ರೆ ಏನು? ಆ ಅನಂತತೆಯೊಂದಿಗೆ ಒಂದಾಗಿ ಬದುಕ್ಬೇಕು. ಅಂದ್ರೆ ಎಲ್ಲಾ ಶಕ್ತಿಗಳಿದೆ. ಬಟ್ ಅಗಸಾಗಿ ಬದುಕ್ತಿದ್ದಾರೆ. ಈ ಕಥೆಗೆ ಈ ಮನುಷ್ಯನ ಜೀವನಕ್ಕೆ ಲಿಂಕ್ ಇದೆ. ಏನು? ಪ್ರಾಪಂಚಿಕ ಸಮಸ್ಯೆಗಳೇ ಅವೇ ನಿಜ ಅನ್ಕೊಂಡಿದ್ದಾರೆ. ಆ ಮಗು ಏನ್ ಅನ್ಕೊಂಡಿತ್ತು? ಅಗಸನೇ ಅನ್ಕೊಂಡಿತ್ತು. ಕತ್ತೆನ್ನ ಸಾಕೋ ಕೆಲ್ಸನೇ ಮಾಡ್ಬೇಕ್ ಅನ್ಕೊಂಡಿತ್ತು. ಅದೇ ಜೀವನ ಅನ್ಕೊಂಡಿತ್ತು. ಯಾಕಂದ್ರೆ ಆ ಮಗುಗೆಲ್ಲ ಗೊತ್ತಿಲ್ಲ. ಚಿಕ್ಕ ಮಗು ಕೂಸಿದ್ದಾಗ ಅಗಸನ ಹತ್ರ ಹೋಗಿ ಸೇರಿದೆ ಮಗು. ಆ ಸೇರ್ಬಿಟ್ಟು ಏನಾಗಿದೆ, ಆ ಮಗು ಅಗಸನ ಜೊತೆನೆ ಅದೇ ನನ್ ಜೀವನ ಅನ್ಕೊಂಡ್ಬಿಟ್ಟಿದೆ. ಅವನಿಗೆ ಒಂದು ಅಷ್ಟೈಶ್ವರ್ಯಗಳಿದೆ, ಆ ರಾಜ ವೈಭೋಗ ಇದೆ ಅಂತೆಲ್ಲ ಅದಕ್ಕೇನು ಗೊತ್ತಿಲ್ಲ ಮಗುಗೆ. ದೊಡ್ಡದಾದ್ಮೇಲೆ ಆ ಋಷಿ ಹೇಳಿದ್ಮೇಲೆ ಗೊತ್ತಾಯ್ತು. ಆ ಋಷಿನೇ ಹೇಳ್ಬೇಕು ಮತ್ತೆ ನೋಡಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಆ ಋಷಿನೇ ಹೇಳ್ಬೇಕು. ಆ ಋಷಿ ಅಂದ್ರೆ ಏನು? ಧ್ಯಾನ. ಅಂದ್ರೆ ಎಲ್ಲ ತನಕ ಈ ಮನುಷ್ಯ, ಈ ಮಾನವ ಧ್ಯಾನಕ್ಕೆ ಬರಲ್ವೋ ಅಲ್ಲೇ ತನಕ ಅವನು ಒಂದು ಆಳಾಗಿ ಬದುಕ್ತಾನೆ. ಆಳ ಅಂದ್ರೆ ನಥಿಂಗ್ ಬಟ್ ಏನಂದ್ರೆ ದುಃಖ ಅಂತ. ದುಡ್ಡಲ್ಲ ಇಲ್ಲಿ. ಐಶ್ವರ್ಯಗಳಲ್ಲ. ಅಷ್ಟೈಶ್ವರ್ಯಗಳು ರಾಜನ ಹತ್ರ ಇದಾವಂದ್ರೆ ಏನು? ಜ್ಞಾನ ಅಂತ. ಅದೇ ವೈಭೋಗ. ಅಂದ್ರೆ ಪ್ರತಿ ಮನುಷ್ಯ ಕೂಡ ಅದ್ಭುತವಾಗಿ ಬದುಕ್ಬೋದು. ಏನು? ಅನಂತವಾದ ಶಕ್ತಿ ಜೊತೆ ಒಂದಾಗಿ ಬ್ರಹ್ಮಾನಂದದಲ್ಲಿ ಪ್ರತಿ ಕ್ಷಣ ಬದುಕ್ಬೋದು. ಯಾಕೆ ಬದುಕ್ತಿಲ್ಲ ಅಂದ್ರೆ ಅವನು ಅವನಿರ್ತಕ್ಕಂಥ ಸಮಸ್ಯೆಗಳನ್ನೇ ನಿಜ ಅನ್ಕೊಂಡಿದ್ದಾನೆ. ಪ್ರಾಪಂಚಿಕ ಸಮಸ್ಯೆಗಳು, ಸಂಸಾರನ ನಿಜ ಅನ್ಕೊಂಡಿದ್ದಾನೆ. ಈ ಸಮಾಜನೇ ನಿಜ ಅನ್ಕೊಂಡಿದ್ದಾನೆ. ಅಶಾಶ್ವತವಾದುದನ್ನ ಶಾಶ್ವತ ಅನ್ಕೊಂಡು ದುಃಖದಲ್ಲಿ ಬದುಕ್ತಾ ಇದ್ದಾನೆ. ಆ ಮಗು ತರ. ಮಗುಗ್ ಗೊತ್ತಿಲ್ಲ. ಆ ಋಷಿ ಹೇಳಿದ್ಮೇಲೆ ಗೊತ್ತಾಯ್ತು. ಹಂಗಾಗಿ ಯಾವತ್ತು ದುಃಖದಲ್ಲಿ ಬದುಕಬಾರ್ದು. ದುಃಖದಲ್ಲಿ ಬದುಕಿದ್ರೆ ನೀನು ಮಾಮೂಲಿ ಮನುಷ್ಯ. ಆನಂದದಲ್ಲಿ ಬದುಕ್ಬೇಕು. ಪ್ರತಿ ಕ್ಷಣ ಆನಂದದಲ್ಲಿ ಬದುಕ್ಬೇಕು. ಅದಕ್ಕೆ ದಾರಿ ಏನಪ್ಪಾ ಅಂದ್ರೆ ಏನಿಲ್ಲ. 3+2+1 ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ. ಈ ಅನಂತತೆ ಅಂದ್ರೆ ಏನು? ಅನಂತತೆ ಅಂದ್ರೆ ಏನು? ನಾವು ಬೇಕಾದ್ದು ಪಡಿಬೋದು. ನಮಗೆ ಕೊನೆ ಇಲ್ಲ. ಯಾರಿಗೂ ಕೊನೆ ಅಂತಕ್ಕಂಥದ್ದಿಲ್ಲ. ಆಮೇಲೆ ಎಲ್ಲಿ ಸ್ಪೇಸ್ ಇಲ್ಲ, ಟೈಮ್ ಇಲ್ಲ ಸೃಷ್ಟಿಯಲ್ಲಿ. ನಾಳೆ ಅನ್ನೋದಿಲ್ಲ. ಯಾವತ್ತೂ ಇದ್ದಿದ್ದೇ. ನಡೀತಾನೆ ಇರುತ್ತೆ ಇದು. ನಿಲ್ದೇ ಇರ್ತಕ್ಕಂಥ ಬಂಡಿ ಇದು ಜೀವನ. ಆತ್ಮದ ಜೀವನ ಅಂದ್ರೇನು? ನಿಲ್ದೇ ಇರ್ತಕ್ಕಂಥ ಬಂಡಿ. ಒಂದು ದಿನಕ್ಕೆ ಮುಗಿಯಲ್ಲ ಇದು. ನಡೀತಾನೇ ಇರುತ್ತೆ, ನಡೀತಾನೆ ಇರುತ್ತೆ. ಶಾಶ್ವತವಾಗಿರುತ್ತೆ. ಆತ್ಮ ಶಾಶ್ವತ. ಈ ವಿಷಯ ಸ್ಪಷ್ಟ ಆಗ್ಬೇಕು ಮಾಸ್ಟರ್ಸ್. ಎಲ್ಲರಿಗೂ ಅನುಭವಕ್ಕೆ ಬರ್ಬೇಕು. ರಮಣ ಮಹರ್ಷಿಗಳು ಹೇಳ್ತಾರೆ, "ಅಹಂ ಬ್ರಹ್ಮಾಸ್ಮಿ" ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹೌದು ಕಷ್ಟ. ಯಾಕೆ ಕಷ್ಟ ಅಂದ್ರೆ ಎಲ್ಲಿ ಸಿಗಾಕೊಂಡಿದ್ದಾನೆ ಮನುಷ್ಯ ಅಂದ್ರೆ ಮನಸ್ಸಲ್ಲಿ ಸಿಗಾಕೊಂಡಿದ್ದಾನೆ. ಅಶಾಶ್ವತವಾದದಲ್ಲಿ ಸಿಗಾಕೊಂಡಿದ್ದಾನೆ. ಅದನ್ನ ನೀನು ಮರಿ ಅಂತ ಹೇಳ್ತಾರೆ ರಮಣ ಮಹರ್ಷಿ. ಅದನ್ನ ಮರ್ತು ಬಿಡು ನೀನು. ಮನಸ್ಸನ್ನ ಮರ್ತು ಬಿಡು.
ಮರೆಯಕ್ ಕಷ್ಟ ಹೌದು. ಧ್ಯಾನಕ್ಕೆ ಬಂದ್ರೆ ಕಷ್ಟ ಅಲ್ಲ. ಧ್ಯಾನ ಸಾಧನೆ ಮಾಡಿದ್ರೆ ಕಷ್ಟ ಅಲ್ಲ. ಸಾಧನೆ ಇಲ್ಲ. ತನ್ನ ಕಡೆ ತನಗೆ ಸಾಧನೆ ಇಲ್ಲ. ಹೊರಗಡೆ ಕಡೆ ಸಾಧನೆ ಇದೆ. ಆ ದುಡ್ಡಿನ ಕಡೆ ಸಾಧನೆ ಇದೆ. ಆ ಸಮಸ್ಯೆಗಳು ನಿಜ ಅನ್ಕೊಂಡು ಬದುಕ್ತಾ ಇದ್ದಾನೆ. ಅದು ಸಮಸ್ಯೆ ಇರೋದು. ಸಮಸ್ಯೆಗಳನ್ನ ಮರ್ತು ಬಿಡು ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು. ಸಮಸ್ಯೆಗಳು ಮರ್ತ್ರೆ ಪ್ರತಿಯೊಬ್ಬನು ಭಗವಂತ ಆಗ್ತಾನೆ. ಬೇಕು. ಸಾಧನೆ ಬೇಕು. ಅಖಂಡ ಸಾಧನೆ ಬೇಕು. ಸಾಧನೆ ಇಲ್ಲದೆ ಏನು ಬರಕ್ ಸಾಧ್ಯ ಇಲ್ಲ. ನಮ್ಗೇನೋ ಪ್ರಾಪಂಚಿಕವಾಗಿ ಏನೋ ಕಳ್ಕೊಂಡ್ವಿ. ಆ ಒಂದ್ ಯಾರೋ ಡೆತ್ ಆಯ್ತು. ಬಾಡಿ ವೆಕೇಟ್ ಮಾಡಿದ್ರು. ಅದನ್ನೇ ಇಟ್ಕೊಂಡು ಜೀವನ ಪರ್ಯಂತ ಹತ್ರ ಅಜ್ಞಾನ. ಸರಿ, ಬಾಡಿ ವೆಕೇಟ್ ಮಾಡಿದ್ರು. ಆ ಸೋಲ್ ಜೊತೆ ಇನ್ನೂ ಜೀವಿಸ್ಬೇಕಾ? ಓಕೆ, ಜೀವಿಸಕ್ಕೆ ಪಾಸಿಬಿಲಿಟಿ ಎಲ್ಲ ಇದೆ. ಮತ್ತೆ ಒಂದ್ ಜನ್ಮದಲ್ಲಿ ನಾವು ಆ ಸೋಲ್ ಜೊತೆ ಬದುಕ್ಬೋದು, ಜೀವಿಸ್ಬೋದು, ಮತ್ತೆ ಅನುಭವ ಪಡಿಬೋದು. ಯಾವುದು ಅಸಂಭವ ಅನ್ನೋದಿಲ್ಲ. ನಿನ್ಗೆ ಯಾವುದೋ ಒಂದು ಅಟ್ರಾಕ್ಷನ್ ಇತ್ತು, ಬೇಕಂತ ಅನ್ಕೊಂಡಿದ್ದಿ, ಸಿಕ್ಕಿಲ್ಲ. ಈ ಜನ್ಮನ ಮುಂದಿನ ಜನ್ಮ ಸಿಕ್ಕೇ ಸಿಗುತ್ತೆ. ಖಂಡಿತ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಏನು ಸಂಶಯ ಇಲ್ಲ. ನೋಡಿ ಮಾಸ್ಟರ್ಸ್, ಅಂದ್ರೆ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಆತ್ಮಕ್ಕೆ. ಬೇಕಾದದ್ದು ಪಡಿಲೇಬಹುದು. ಆಮೇಲೆ ಇವತ್ತಲ್ಲ ಮುಂದಿನ ಜನ್ಮ ನೋಡಿ. ಮತ್ತೆ ನಾವು ಏನ್ ಮಾಡ್ತೀವಿ? ಮುಂದಿನ ಜನ್ಮ ಅಂತ ದುಃಖ ಪಡ್ತೀವಿ. ಮುಂದಿನದಿಲ್ಲ. ಟೈಮೇ ಇಲ್ಲ. ಫಸ್ಟ್ ಎಲ್ಲಿಲ್ಲ ಟೈಮು. ಸಹನೆ ಬೇಕಷ್ಟೇ. ಅದು ಇಂಪಾರ್ಟೆಂಟ್. ಈ ಸಹನೆ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ ಮನಸ್ಸಲ್ಲಿದ್ದ ಕಡಿಮೆ ಆಗುತ್ತೆ. ಸಹನೆ ಇರಲ್ಲ. ಆತ್ಮಸ್ಥಿತಿಯಲ್ಲಿದ್ದಾಗ ಸಹಜವಾಗಿ ಆ ಸಹನೆ ಬಂದ್ಬಿಡುತ್ತೆ. ಪೇಷನ್ಸ್ ಬಂದ್ಬಿಡುತ್ತೆ. ಅಂದ್ರೆ ವಿಷಯಗಳ ಮೇಲೆ ಪೇಷನ್ಸ್ ಬರಬೇಕು. ಇರ್ತಕ್ಕಂಥ ನಮಗೆ ಪ್ರಾಪಂಚಿಕ ಏನ್ ಅನ್ಕೊಂಡಿದ್ವಿ, ಸೋಕಾಲ್ಡ್ ಕಷ್ಟಗಳು ಅನ್ಕೊಂಡಿದ್ದೀವಿ, ಅದ್ರ ಮೇಲೆ ಸಹನೆ ಬರಬೇಕು. ಸಹನೆ ಬಂದ್ರೆ ಏನಾಗುತ್ತೆ? ಬೇಕಾದದ್ದು ಪಡಿಬಹುದು. ಏನೇ ಆಗ್ಲಿ ಎಲ್ಲಾನು ಪಡಿಬಹುದು. ಎಲ್ಲಾನು ಪಡಿಬಹುದು. ಯಾವಾಗಾದ್ರೂ ಪಡಿಬಹುದು ಅಂತಾನೆ. ಅದೇ ನಿನಗೆ ಯಾವ ತರ ಪರಿಸ್ಥಿತಿಗಳು ಬೇಕು, ಅದೇ ಪರಿಸ್ಥಿತಿ ಸೃಷ್ಟಿ ನಿನಗೆ ಒದಗಿಸ್ಕೊಡುತ್ತೆ. ಸೃಷ್ಟಿ ಎಲ್ಲ ಕೊಡಕ್ ರೆಡಿ ಇದೆ. ಬಟ್ ಆ ಜ್ಞಾನ ಇಲ್ಲ ಅಷ್ಟೇ. ಕೊಡುತ್ತೆ ಅಂತಕ್ಕಂಥ ಒಂದು ಪರಿಜ್ಞಾನ ಇಲ್ಲ ಮನುಷ್ಯಗೆ ಅಷ್ಟೇ. ಯಾಕಂದ್ರೆ ಅವನ ಮನ್ಸಲ್ಲಿದ್ದಾನೆ. ಆತ್ಮಜ್ಞಾನ ಇಲ್ಲ ಅವನಿಗೆ. ಸತ್ಯಕ್ಕೆ ಬರಬೇಕು. ಎಲ್ಲರೂ ಸತ್ಯಕ್ಕೆ ಬರಬೇಕು. ಏನು ಸತ್ಯ ಅಂದ್ರೆ ಆತ್ಮ ಅಂತ ಗೊತ್ತಾಗಬೇಕು ಎಲ್ರಿಗೂ. ನೋಡಿ, ಸಾಕ್ಷಾತ್ ಆತ್ಮ ಅಂದ್ರೆ ಭಗವಂತ ಅಷ್ಟೇ. ಜೀವವೇ ದೇವರು. ಆತ್ಮನೇ ಪರಬ್ರಹ್ಮ. ಅಂದ್ರೆ ಅನಂತತೆ ಎಲ್ಲರಲ್ಲೂ ಇದೆ. ಆ ಮಗು ಏನ್ ಅನ್ಕೊಂಡಿತ್ತು? ಅಗಸನ ಜೊತೆನೆ ಇರೋದೇ ಜೀವನ ಅನ್ಕೊಂಡಿತ್ತು. ಬಟ್ ಆ ಮಗು ರಾಜ ನೋಡಿ. ಯಾಕೆ? ಮರುವು. ಆ ತರ ಮರುವು ಎಲ್ಲರಿಗೂ ಇದೆ ಪ್ರಪಂಚದಲ್ಲಿ. ಹಂಗಾಗಿ ದುಃಖದಲ್ಲಿದ್ದಾರೆ ಅಷ್ಟೇ. ಆ ಮರುವು ಹೋಗ್ಬೇಕು. ವಿಷಯ ಇರೋದಷ್ಟೇ. ಆ ಮರುವು ಹೇಗೋಗುತ್ತಪ್ಪ ಅಂದ್ರೆ ನಮ್ಮ ಜೊತೆ ನಾವು ಸಾಧನೆ ಮಾಡ್ಬೇಕು. ಆ ರಮಣ ಮಹರ್ಷಿಗಳು ಹೇಗೆ ಸಾಧನೆ ಮಾಡಿದ್ರು ನೋಡಿ. ದಿನಗಟ್ಲೆ ಕೂತ್ಕೊಂಡ್ರು ಅವರು. ವರ್ಷಗಟ್ಲೆ ಕೂತ್ಕೊಂಡ್ರು. ಯಾಕಂದ್ರೆ ಅವರು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರು. ಏನು ನಾನು ಯಾರು ಅಂತ ಅನುಭವ ಪೂರ್ವಕವಾಗಿ ಗೊತ್ತಾಗಬೇಕು ಮಾಸ್ಟರ್ಸ್. ಅದು ಬೇರೆಯವ್ರು ಹೇಳಿದ್ನ ಕೇಳಿಸ್ಕೊಳೋದಲ್ಲ. ಭಗವದ್ಗೀತೆ ಹೇಳ್ತದೆ. ಏನು? ನೀನ್ ಆತ್ಮ, ನೀನು ಬಟ್ಟೆ ಅಲ್ಲ. ದೇಹ ಅಂದ್ರೆ ಬಟ್ಟೆ. ಆ ಒಂದು ಬಟ್ಟೆನ ಧರಿಸಿದ್ಯಾ? ಓಕೆ ಹೇಳ್ತಾರೆ. ಬಟ್ ಅನುಭವಕ್ಕೆ ಬರ್ಬೇಕಲ್ಲ. ಆ ಶ್ರೀಕೃಷ್ಣ ಪರಮಾತ್ಮಗೆ ಅನುಭವ ಬಂತು. ಹಂಗಾಗಿ ಎಲ್ಲಾ ಶ್ಲೋಕಗಳು ಹೇಳ್ದ. ಭಗವದ್ಗೀತೆ ಸೃಷ್ಟಿ ಮಾಡ್ದ. ಬಟ್ ಪ್ರತಿ ಮನುಷ್ಯಗೂ ಕೂಡ ಅನುಭವ ಬರ್ಬೇಕು. ಒಂದು ಸಾವಾಯ್ತು ಅಂದ್ರೆ ಜೀವನ ಪರ್ಯಂತ ಹೇಳ್ತಾರೆ. ಯಾಕೆ ಅಂದ್ರೆ ಆತ್ಮ ಅಂತ ಗೊತ್ತಿಲ್ಲ. ಶಾಶ್ವತ ಅಂತ ಗೊತ್ತಿಲ್ಲ. ಅವ್ರ ಕೆಲಸ ಮುಗೀತು ಹೋದ್ರು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಆ ಮರುವು ಏನು? ದೇಹ ಅಂತಕ್ಕಂಥ ಮರುವು, ಮನ್ಸು ಅಂತಕ್ಕಂಥ ಮರುವು. ಅಲ್ಲಿ ಸಿಗಾಕೊಂಡಿದ್ದಾರೆ ಎಲ್ಲ. ಅನಂತವಾದ ಶಕ್ತಿ ಇದೆ. ಅನಂತವಾದ ಈ ವಿಶ್ವನೇ ಅನಂತವಾಗಿ ಎಲ್ಲ ಇನ್ಫಿನೈಟ್ ಆಗಿದೆ. ಎಲ್ಲ ಕೋಟ್ಯಾನು ಕೋಟಿ ಲೋಕಗಳಿದಾವೆ. ಬೇಕಾದ ಕಡೆ ನಾವು ಜನ್ಮ ತಗೋಬಹುದು. ಬೇಕಂದದ್ ಪಡಿಬಹುದು. ಬೇಕಂದಿದ್ನ ಆ ಪ್ರಕೃತಿನ ಸೃಷ್ಟಿ ಮಾಡುತ್ತೆ ನಿನಗೋಸ್ಕರ. ಸೃಷ್ಟಿಕರ್ತರಿದ್ದಾರೆ. ಅವ್ರಿಗೆ ಏನ್ ಕೆಲ್ಸ ಅಂದ್ರೆ ಎಲ್ಲರಿಗೂ ಏನ್ ಬೇಕು ಅದೇ ಕೊಡೋದೇ ಅವ್ರ ಕೆಲ್ಸ. ಸೃಷ್ಟಿಗಳು ಮಾಡ್ತಾನೇ ಇದ್ದಾರೆ. ಸೃಷ್ಟಿ ನಡೀತಾನೆ ಇದೆ ಭೂಮಿ ಮೇಲೆ. ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿ ನಡೀತಾನೆ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ ಆ ಆತ್ಮಗಳು ಕೋರ್ತಾ ಇದ್ದಾರೆ, ನನಗೆ ಈ ತರ ಬೇಕು ಪರಿಸ್ಥಿತಿ, ಈ ತರ ಬೇಕು.
ನಾವು ಏನಾಗ್ಬೇಕು? ಅಹಂ ಬ್ರಹ್ಮಾಸ್ಮಿ ಆಗ್ಬೇಕು. ಧ್ಯಾನಕ್ಕಿಂತಲೂ ಮುಂಚೆ ಎಲ್ಲರೂ ದೇಹೋಸ್ಮಿ, ಧ್ಯಾನ ಮಾಡಿದ್ಮೇಲೆ ಬ್ರಹ್ಮಾಸ್ಮಿ ಆಗ್ತಾರೆ. ಬ್ರಹ್ಮಾಸ್ಮಿ. ಅದೇ ಇರೋದು ವಿಷಯ. ಯಾವಾಗ ಬ್ರಹ್ಮಾಸ್ಮಿ ಅಂತ ಗೊತ್ತಾಗುತ್ತೆ, ಅನಂತತೆ ಜೊತೆ ಒಂದಾಗ್ತೀವಿ. ನಾವೇ ಅನಂತ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ರು ಅನಂತ ಅಂತ ಗೊತ್ತಾಗುತ್ತೆ. ಸಾಧನೆ ನೋಡಿ, ಅದೇ ಇಂಪಾರ್ಟೆಂಟ್. ಆ ಋಷಿಗೆ ಸಾಧನೆ ಇತ್ತು. ಹಂಗಾಗಿ ಆ ಮಗುನ ಗುರುತಿಸಿದ ಋಷಿ. ಈ ಮಗು ಅಗಸ್ನ ಹತ್ರ ಇರಬಾರ್ದು. ಈ ಮಗು ರಾಜ್‌ಕುಮಾರ, ಈ ದೇಶದ ರಾಜ್‌ಕುಮಾರ್ ಅಂತ ಆ ರಾಜನ್ ಅಂತ ಕಳಿಸಿದ್ರು. ಆ ಋಷಿ. ಋಷಿನೇ ಧ್ಯಾನ. ಧ್ಯಾನ ಯಾವಾಗ ಬರುತ್ತೆ? ಆ ಒಂದು ಲಿಮಿಟೆಡ್ ನಿಂದ ಅನ್‌ಲಿಮಿಟೆಡ್‌ಗೆ ಹೋಗ್ತೀವಿ ನಾವು. ಯಾಕೆ ರಮಣ ಮಹರ್ಷಿಗಳು ತಂದೆ ತಾಯಿಗಳು ಮನೆಯವ್ರು ಕರೆದ್ರು ಕೂಡ ಬಿಟ್ಟು ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಅನಂತತೆ ಜೊತೆ ಒಂದಾಗಿದ್ರು. ಆ ಒಂದು ಬ್ರಹ್ಮಾನಂದದಲ್ಲಿ ಒಂದಾಗಿದ್ರು. ಮತ್ತೆ ಹೋಗಿ ಅಲ್ಲೇನ್ ಸಿಗಾಕೊಳ್ಳೋದು ನಾನು? ನಮ್ಮ ಮನೇಲಿ ಯಾಕ್ ಹೋಗಿ ಸಿಗಾಕೊಳ್ಳೋದು? ಅಂದ್ರೆ ಎಲ್ಲರಲ್ಲೂ ಕೂಡ ಅನಂತತೆ ಇದೆ. ಆ ಬ್ರಹ್ಮಾನಂದದ ಮುಂದೆ ಇವೇನು ಅಲ್ಲೇ ಇಲ್ಲ. ಆ ಬ್ರಹ್ಮಾನಂದ ಗೊತ್ತಿಲ್ಲ. ಆ ಸ್ಥಿತಿನಲ್ಲಿ ಬದುಕ್ತಾ ಇಲ್ಲ. ಹಂಗಾಗಿ ಸಮಸ್ಯೆಗಳೇ ದೊಡ್ಡವು ಅನಿಸ್ತಾ ಇದೆ. ಪ್ರಾಪಂಚಿಕ ವಿಷಯಗಳೇ ದೊಡ್ಡವು ಅನಿಸ್ತಾ ಇದೆ. ಯಾವಾಗ ಆ ಬ್ರಹ್ಮಾಂಡದಲ್ಲಿ ಒಂದಾಗ್ತೀವಿ, ಆ ಸ್ಥಿತಿನಲ್ಲಿ ಯಾವಾಗ್ಲೂ ಬದುಕ್ತೀವಿ. 24/7 ಬದುಕ್ತೀವಿ. ಸಹಜವಾಗಿ ಇವೇನು ನಮಗೆ ತಲೆಗೆ ಬರೋದಿಲ್ಲ. ಸಮಸ್ಯೆಗಳು ತಲೆಗೆ ಬರೋದಿಲ್ಲ. ಪ್ರಾಪಂಚಿಕ ವಿಷಯಗಳು ತಲೆಗೆ ಬರೋದಿಲ್ಲ. ಯಾವತ್ತೂ ನಿಮಗೆ ಕಷ್ಟ ಅನ್ಸೋದಿಲ್ಲ. ಇದಾವ ಇರ್ಲಿ ಬಿಡು ಪರವಾಗಿಲ್ಲ. ನಡೀಲಿ ಬಿಡು ಓಕೆ. ಆ ಬ್ರಹ್ಮಾಂಡದಲ್ಲಿ ಇದ್ದಾಗ ಆ ಸಹಜವಾಗಿ ಆ ಕಷ್ಟಗಳೆಲ್ಲ ದೂರ ಆಗ್ಬಿಡ್ತವೆ. ಆ ಕಷ್ಟಗಳಿಗೆ ಪರಿಹಾರನೂ ಕೂಡ ಗೊತ್ತಾಗುತ್ತೆ. ಆ ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ. ಮನುಷ್ಯ ಇದೇ ಮಾಡ್ತಿಲ್ಲ. ನಮ್ಮ ಗುರುಗಳು ಎಲ್ಲದಕ್ಕೂ ಒಂದೇ ಸೂತ್ರ. ಎಲ್ಲದಕ್ಕೂ ಒಂದೇ ಸೂತ್ರ. ನನಗೆ ಮಕ್ಳಿಲ್ಲ ಧ್ಯಾನ ಮಾಡು. ಆರೋಗ್ಯ ಸರಿಯಿಲ್ಲ ಧ್ಯಾನ ಮಾಡು. ದುಃಖ ಇದೆಯಾ ಧ್ಯಾನ ಮಾಡು. ದುಡ್ಡಿಲ್ಲ ಧ್ಯಾನ ಮಾಡು. ಎಲ್ಲದಕ್ಕೂ ಧ್ಯಾನ, ಧ್ಯಾನ, ಧ್ಯಾನ ಯಾಕೆ ಹೇಳಿದ್ರಂದ್ರೆ, ಆ ಸಮಸ್ಯೆಗಳು ದೂರ ಆಗ್ತವೆ ಧ್ಯಾನದಿಂದ. ಆ ಸಮಸ್ಯೆಗಳು ಮರಿತೀವಿ ನಾವು. ಫಸ್ಟ್ ಮರೆತುಬಿಟ್ಟು ಆ ಬ್ರಹ್ಮಾಂಡದಲ್ಲಿ ಒಂದಾಗ್ತೀವಿ. ಆನಂದದ ಜೊತೆ ಒಂದಾಗ್ತೀವಿ. ಅನಂತದ ಜೊತೆ ಅನಂತತೆಯೊಂದಿಗೆ ಒಂದಾಗ್ತೀವಿ ನಾವು. ಮನುಷ್ಯಂದು ಎಲ್ಲ ಪರಿಸ್ಥಿತಿ ಏನಾಗಿದೆ? ರಾಜನ ತರ ಬದುಕ್ಬೋದು. ಒಬ್ಬ ಆಳು ತರ ಬದುಕ್ತಿದ್ದಾನೆ ಮನುಷ್ಯ. ಏನು ರಾಜನ ತರ ಬದುಕೋದಂದ್ರೆ, ಆ ಬ್ರಹ್ಮಾನಂದದಲ್ಲಿ ಜೀವಿಸೋದು. ರಾಜ ಅಂದ್ರೆ ದುಡ್ಡಲ್ಲ. ಬ್ರಹ್ಮಾನಂದ. ಆ ಆಳು ಅಂದ್ರೇನು? ದುಃಖ. ದುಡ್ಡಿದೆ, ಅಧಿಕಾರ ಇದೆ, ಎಲ್ಲ ಇದೆ ಅಂದ್ರೆ ಅಲ್ಲಿ ಸಮಾಧಾನ ಇಲ್ಲ, ಆನಂದ ಇಲ್ಲ. ಅಲ್ಲಿ ಸ್ಪಷ್ಟತೆ ಇಲ್ಲ. ಅಲ್ಲಿ ಪ್ರಶ್ನೆಗಳಿದಾವೆ. ಅಲ್ಲಿ ದುಃಖನೇ ಇದೆ. ಅಲ್ಲಿ ಹಲೋ ಹಲೋ ಕಲೋಹಗಳಿದೆ. ಅಂದ್ರೆ ಆ ಕ್ಲಾರಿಟಿ ಇಲ್ಲ ಅಲ್ಲಿ. ಬರೀ ತಳಮಳಗಳಿದೆ ಅಲ್ಲೆಲ್ಲ. ಪ್ರಪಂಚ ತುಂಬಾ ತಳಮಳಗಳಿದೆ. ಇನ್ನೂ ಹೆಚ್ಚಾಗುತ್ತೆ. ಯಾಕಂದ್ರೆ ಎಲ್ಲರೂ ಧ್ಯಾನಕ್ಕೆ ಬರಬೇಕು. ಭೂಮಿ ಬದಲಾಗ್ತಿದೆ. ಹೈ ಎನರ್ಜಿಸ್‌ಗೆ ಟ್ರಾನ್ಸ್‌ಫಾರ್ಮ್ ಆಗ್ತಿದೆ ಭೂಮಿ. ಹಂಗಾಗಿ ಸಾಗರ ತರ ಬರ್ತಾರೆ ಇವಾಗ ಧ್ಯಾನಕ್ಕೆ. ಎಲ್ಲರಿಗೂ ಒಂದು ಪ್ರಶ್ನೆ ಹುಟ್ಟುತ್ತೆ. ನಾನ್ಯಾರು? ಅಂತ ಹುಟ್ಟುತ್ತೆ. ಎಲ್ಲರಿಗೂ ಹುಟ್ಟುತ್ತೆ. ಹಂಗಾಗಿ PSSM ಕೆಲಸ ನೋಡಿ ಎಷ್ಟು ಫಾಸ್ಟ್ ಆಗಿ ನಡೀತಿದಾವೆ ಅಂದ್ರೆ, ಭೂಮಿ ಮೇಲೆ ಎಲ್ಲರದ್ದು ಆ ದುಃಖಗಳು ಹೆಚ್ಚಾಗ್ತಿದೆ. ವಿಷಯ ಇಷ್ಟೇ. ನಾನು ಯಾರು ಅಂತ ಎಲ್ಲರೂ ಸೆಲ್ಫ್ ಕ್ವೆಷನ್ ಮಾಡ್ಕೋಬೇಕಷ್ಟೇ. ಆ ಕ್ವೆಷನ್ ಯಾವಾಗ ಬರುತ್ತೆ? ಸಾಧನೆ ಶುರುವಾಗುತ್ತೆ. ಆ ಕ್ವೆಷನ್ ಅಂತಕ್ಕಂಥದ್ದು ಗಟ್ಟಿಯಾಗಿ ಬರಬೇಕು. ಆ ವೈರಾಗ್ಯ ಬರ್ಬೇಕು ಎಲ್ಲರಿಗೂ. ವೈರಾಗ್ಯ ಬಂದ್ರೆ ವೈಭವ ತನ್ನಷ್ಟನೇ ಬರುತ್ತೆ. ವೈರಾಗ್ಯ ಬಂದಾಗ ಸಾಧನೆ ಮಾಡ್ತೀವಿ. ಆ ವೈರಾಗ್ಯ ಇಲ್ಲ. ಅದೇ ವಿಷಯ. ವೈರಾಗ್ಯ ಇಲ್ಲ. ಹಂಗಾಗಿ ಸಾಧನೆ ಕೊರತೆ ಇದೆ. ಸಾಧನೆ ಕೊರತೆ ಇದ್ದಾಗ ಎಲ್ಲ ಸೃಷ್ಟಿಯಾಗ್ತವೆ. ಏನು? ಅವೇ ಮಾಮೂಲಿ. ಆಳ್ ತರ ಕೆಲ್ಸ. ಎಷ್ಟು ಅದ್ಭುತವಾಗಿ ಬದುಕ್ಬೋದು. ಸಿಂಪಲ್ ಆಗಿ ಲೈಫ್ ತುಂಬಾ ಈಸಿ ಬದುಕೋದು. ಬದುಕೋ ರೀತಿ ಗೊತ್ತಿಲ್ಲ. ಅನಂತವಾದ ಶಕ್ತಿ ಇದೆ. ಎಲ್ಲರಲ್ಲಿ ಅನಂತವಾದ ಶಕ್ತಿ ಇದೆ. ಅದು ಯಾಕೆ ಮರುವು ಅಂದ್ರೆ, ಆ ಕಥೆ ನೋಡಿ ಅಷ್ಟೇ. ಎಲ್ಲರೂ
ಅಹಂ ಬ್ರಹ್ಮಾಸ್ಮಿ ಅನ್ಕ ಆ ಒಂದು ಅರಿವು ಬರಬೇಕು. ಆ ಒಂದು ಅನುಭವ ಬರಬೇಕು. ಎಲ್ಲರಿಗೂ ಬರಬೇಕು. ನನ್ನಲ್ಲಿ ಏನು ಕಡಿಮೆ ಇಲ್ಲ ಅಂತ ಬರಬೇಕು. ಸ್ವಂತ ಅನುಭವ ಬರಬೇಕು. ಕಡಿಮೆ ಅಂತ ಯಾವಾಗ ಅನ್ಕೊಂತೀವಿ ಅಂದ್ರೆ, ಈ ಮನಸ್ಸಲ್ಲಿದ್ದಾಗ ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇರಲ್ಲ. ಮನಸ್ಸಿಂದ ಏನಾಗಬೇಕು? ಆತ್ಮಕ್ಕೆ ಹೋಗ್ಬೇಕು. ಎಲ್ಲರೂ ಸ್ಥಿತಿಗೆ ಹೋಗ್ಬೇಕು ಮನಸ್ಸಿನ ಸ್ಥಿತಿಯಿಂದ. ಯಾವಾಗಪ್ಪ ಹೋಗ್ತೀವಿ ಅಂದ್ರೆ, ಸಾಧನೆ, 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 ಸಾಧನೆ. ಬೇರೆ ಏನ್ ಮಾರ್ಗ ಇಲ್ಲ ಮಾಸ್ಟರ್ಸ್. ಹಂಗಾಗಿ ನಮ್ಮ ಗುರುಗಳು ಏನ್ ಹೇಳ್ತಿರಲಿಲ್ಲ, ಫಸ್ಟಿಗೆ ಹೋಗಿ ಪ್ರಶ್ನೆಗಳು ಕೇಳಿದ್ರೆ ಧ್ಯಾನ ಮಾಡು ಅಂತ ಹೇಳ್ತಿದ್ರು. ಬೇರೆ ಏನ್ ಹೇಳ್ತಿರ್ಲಿಲ್ಲ. ಅವ್ರ ಹತ್ರ ನಾವು ಏನ್ ಪ್ರಶ್ನೆ ಕೇಳೋಕು ಭಯ ಆಗ್ತಿತ್ತು. ಯಾಕಂದ್ರೆ ಅವ್ರೇನ್ ಹೇಳ್ತಿರ್ಲಿಲ್ಲ. ಧ್ಯಾನನೇ ಅಷ್ಟೇ. ಹೆಚ್ಚಿಗೆ ಕೇಳಿದ್ರೆ ಹೊಡೆಯೋರು. ಯಾಕಂದ್ರೆ ಕರೆಕ್ಟು. ಇನ್ನೇನಿದೆ? ವಿಷಯ ಏನಿಲ್ಲ. ಸಾಧನೆ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ. ಬೇರೆ ಮಾರ್ಗ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ಇಲ್ಲೇ ತನಕ ಸಾಧನೆ ಮಾಡಲ್ವೋ, ನಾವು ಈ ಮನಸ್ಸನ್ನ ಬಿಡಲ್ಲ, ಈ ದೇಹನ ಬಿಡಲ್ಲ, ಈ ಭಾವನೆಗಳಲ್ಲೇ ಸಿಗಾಕ್ಕಂತೀವಿ. ಆ ಒಂದು ಮರವಲ್ಲೇ ಸಿಗಾಕ್ಕಂತೀವಿ, ಮಾಯದಲ್ಲೇ ಸಿಗಾಕ್ಕಂತೀವಿ ಸಾಧನೆ ಇಲ್ದಾಗ. ಸಾಧನೆ ಎಷ್ಟು ಸ್ಪಷ್ಟ ಆಗುತ್ತೆ, ಆ ಮಾಯ ಅಂತಕ್ಕಂಥದ್ದು ಮುಸುಕಂತದ್ದು ದಿನ, 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 ದಿನ ಸೈಡಿಗೆ ಸರಿಯುತ್ತೆ. ಒಂದ್ ದಿನ ಫುಲ್ಲು ಕ್ಲೀನಾಗಿ ಕಾಣುತ್ತೆ. ಏನ್ ಕಾಣುತ್ತೆ ಅಂದ್ರೆ, ನಾನೇ ಅನಂತವಾದವನು ಅಂತ ಕಾಣುತ್ತೆ. ಆ ಒಂದು ಅನುಭವ ಬರುತ್ತೆ. ಅನಂತವಾದ ಶಕ್ತಿ ನನ್ನಲ್ಲೇ ಇದೆ. ಎಲ್ಲಿ ಹೋಗ್ಬೇಕಾಗಿಲ್ಲ ನಾನು. ಕುಂತ ಜಾಗದಲ್ಲೇ ಇದೆ. ಆ ಶ್ವಾಸದಲ್ಲೇ ಇದೆ ಅನಂತವಾದ ಶಕ್ತಿ. ಆ ಶ್ವಾಸ ಬೇರೆಲ್ಲ, ಬ್ರಹ್ಮ ಬೇರೆಲ್ಲ. ನೋಡಿ ವೇದ ವೇದ ಇದೇ ಹೇಳೋದು. ಆ ಶ್ವಾಸ ಬೇರೆಲ್ಲ, ಪ್ರಾಣಶಕ್ತಿ ಬೇರೆಲ್ಲ, ಬ್ರಹ್ಮ ಬೇರೆಲ್ಲ. ಒಂದಕ್ಕೊಂದು ಒಂದೇ. ಎಲ್ಲಿಗೆ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ನೀನೇ ಭಗವಂತ. ಅಹಂ ಬ್ರಹ್ಮಾಸ್ಮಿ. ಪ್ರತಿಯೊಬ್ರು ಕೂಡ ಅದಕ್ಕೆ ರೀಚ್ ಆಗ್ಲೇಬೇಕು. ಏನು? ನಾನು ಅನಂತವಾದವನು ಅಂತ ಗೊತ್ತಾಗ್ಲೇಬೇಕು. ಅಲ್ಲೇ ತನಕ ಮತ್ತೆ ಮತ್ತೆ ಹುಟ್ಟಿ ಬರೋದಿದ್ದೇ ಇದೆ. ನನಗೆ ಅನ್‌ಲಿಮಿಟೆಡ್ ಕೆಪಾಸಿಟೀಸ್‌ಗಳಿದೆ. ಬೇಕಂದದ್ದು ಸೃಷ್ಟಿ ಮಾಡ್ಬೋದು. ಬೇಕಂದದ್ದು ನಾನು ಪಡಿಬೋದು ಸೃಷ್ಟಿಯಲ್ಲಿ. ಎಲ್ಲರೂ ಪಡಿಬೋದು. ಎಲ್ಲಿ ಆ ಒಂದು ಟೈಮ್ ಅನ್ನೋದಿಲ್ಲ. ಯಾಕಂದ್ರೆ ಆತ್ಮ ಶಾಶ್ವತ. ಸ್ಪೇಸ್ ಅನ್ನೋದಿಲ್ಲ. ನನಗೆ ಇದೇ ಜಾಗ ಅಂತ ಫಿಕ್ಸ್ ಆಗಿಲ್ಲ. ಎಲ್ಲ ಕಡೆ ಎಲ್ಲಾದ್ರೂ ಬದುಕ್ಬೋದು. ಎಲ್ಲಾದ್ರೂ ಹೋಗ್ಬೋದು ನಾನು. ಎಲ್ಲ ಕಡೆ ಎಲ್ಲಾದ್ರೂ ಕೂಡ ಟ್ರಾವೆಲ್ ಮಾಡ್ಬೋದು. ಯಾವ ಲೋಕ ಆದ್ರೂ ದರ್ಶನ ಮಾಡ್ಬೋದು. ಯಾವ ಮಾಸ್ಟರ್‌ನಾದ್ರೂ ದರ್ಶನ ಮಾಡ್ಬೋದು. ಇದೇ ಅನಂತವಾದ ಶಕ್ತಿ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಸಾಧಕರಿಗೂ ಸಿಕ್ಕೇ ಸಿಗುತ್ತೆ. ಇದ್ರಲ್ಲಿ ಏನು ಸಂಶಯ ಇಲ್ಲ. ಬಟ್ ಕಲಿಯೋದು ಯಾವತ್ತಿರುತ್ತೆ. ಅದು ಮಾತ್ರ ನಿಜ. ಕಲಿಯೋದು ಯಾವತ್ತೂ ಇದ್ದೇ ಇರುತ್ತೆ. ಹಂಗಾಗಿ ಇವತ್ತಿಗೂ ಶಿವ ಪರಮಾತ್ಮ ಇವತ್ತಿಗೂ ಧ್ಯಾನ ಮಾಡ್ತಿದ್ದಾನೆ. ಕಲಿಯೋದು ಯಾವತ್ತೂ ಇದೆ. ಬಟ್ ಕಲಿಯದೇ ಇರ್ತಕ್ಕಂಥದ್ದು ಯಾವುದು ಇಲ್ಲ. ಎಲ್ಲನೂ ಕಲಿಬಹುದು. ಪಡೆದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಸೃಷ್ಟಿಯಲ್ಲಿ. ಎಲ್ಲನೂ ಪಡಿಬೋದು. ಅದಕ್ಕೆ ಏನ್ ಬೇಕು? ಸಾಧನೆ ಬೇಕು. ಬಿಟ್ರೆ ಏನಿಲ್ಲ. ಬೇರೆ ಮಾರ್ಗ ಇಲ್ಲ. ಅನುಭವಕ್ಕೆ ಬರ್ಬೇಕು. ಪ್ರತಿ ಮನುಷ್ಯಗೂ ಅನುಭವಕ್ಕೆ ಬರ್ಬೇಕು. ಈ ವಿಷಯಗಳ ಅನುಭವಕ್ಕೆ ಬಂದಾಗ ಏನಾಗುತ್ತೆ? ಸಹಜವಾಗಿ ವಿಶ್ವಾಸ ಬರುತ್ತೆ. ಆ ಒಂದು ದುಃಖ ಹೋಗುತ್ತೆ. ಪ್ರಶ್ನೆಗಳು ಹೋಗುತ್ತೆ. ಸೇವೆ ಮಾಡ್ತಾನೆ. ಆನಂದ ಹೆಚ್ಚಾಗುತ್ತೆ. ದಿನದಿನಕ್ಕೂ. ಈ ವಿಷಯ ಯಾವಾಗ ಅನುಭವಕ್ಕೆ ಬರುತ್ತೆ? ಅನುಭವಕ್ಕೆ ಬರ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಸುಮ್ಮನೆ ಪುರಾಣಗಳು ಓದೋದಲ್ಲ. ಪುರಾಣಗಳ ಓದ್ತೀವಿ. ಬಟ್ ಒಳಗಡೆ ಅಹಂ ಬ್ರಹ್ಮ ಅಂತ ಗೊತ್ತಿಲ್ಲ. ಅನುಭವ ಇಲ್ಲ. ಬರ್ಬೇಕಂದ್ರೆ ಏನ್ ಬೇಕು? ಮತ್ತೇನಿಲ್ಲ. ಸಾಧನ ಮಾರ್ಗ ಗಟ್ಟಿಯಾಗಿ ಹಿಡಿಬೇಕು. ರಮಣ ಮಹರ್ಷಿ ತರ. ಪಟ್ಟು ಪಟ್ಟರಾದು, ಪಟ್ಟು ಬಿಡುವರಾದು, ಪಟ್ಟು ಪಟ್ಟಲೇನಿ ಪಡಿಚೆಚ್ಚು ಮೇಲು ವಿಶ್ವದಾಭಿರಾಮ ವಿನುರಾಮ. ನೋಡಿ, ಪಟ್ಟು ಹಿಡಿಬೇಕು. ಹಿಡಿದ್ಮೇಲೆ ಬಿಡಬಾರ್ದು. ಏನು ಪಟ್ಟು? ಸಾಧನೆಯ ಪಟ್ಟು. ಆ ಗುರು ಜೊತೆ ಒಂದಾಗ್ತಕ್ಕಂಥ ಪಟ್ಟು. ನೋಡಿ, ದಿನ ಎಚ್ಚರ. ಕಣ್ಣು ತೆಗೆದಾಗ ಎಚ್ಚರ. ಅದು ಕೂಡ ಸಾಧನೆನೇ. ಕಣ್ಣು ಮುಚ್ಚಿದಾಗೂ ಎಚ್ಚರ, ಕಣ್ಣು ತೆಗೆದಾಗೂ ಎಚ್ಚರ. ಪ್ರತಿ ಕ್ಷಣ ಎಚ್ಚರ. ಅದು ಇದ್ರೆ ಸಾಕು. ಸಹಜವಾಗಿ ಆ ಬ್ರಹ್ಮಾಂಡದಲ್ಲಿ ಬದುಕ್ತೀವಿ ನಾವು. ಆರಾಮಾಗಿ ಬದುಕ್ತೀವಿ. ಅದ್ಭುತವಾಗಿ ಬದುಕ್ತೀವಿ. ಆ ಒಬ್ಬ ರಾಜನ್ ತರ. ಅಷ್ಟೈಶ್ವರ್ಯಗಳು ಅಂದ್ರೆ ಏನು? ಎಲ್ಲಾ ಸಿದ್ಧಿಗಳ ಜೊತೆ ಬದುಕ್ತೀವಿ. ಎಲ್ಲಾ ಸಿದ್ಧಿಗಳು ಎಲ್ಲರಲ್ಲಿದೆ. ಆ ಸಿದ್ಧಿಗಳೇನಾಗಿದೆ? ಮಲ್ಕೊಂಡಿದಾವೆ ಅಷ್ಟೇ. ಯಾಕೆ ಮಲ್ಕೊಂಡಿದಾವೆ ಅಂದ್ರೆ, ಆ ಎಚ್ಚರಗೊಳಿಸೋನು ಕೆಲಸ ಮಾಡ್ತಾ ಇಲ್ಲ. ಏನ್ ಕೆಲಸ ಮಾಡ್ತಾ ಇಲ್ಲ? ಧ್ಯಾನ ಸಾಧನೆ ಮಾಡ್ತಾ ಇಲ್ಲ. ಎಚ್ಚರಗೊಳಿಸ್ಬೇಕು ಒಳಗಡೆ ಇರ್ತಕ್ಕಂಥ ಸಿದ್ಧಿಗಳನ್ನೆಲ್ಲ. ಅವಕ್ಕೆ ಶಕ್ತಿ ಇಲ್ಲ. ಅವು ಶಕ್ತಿ ಇಲ್ಲದೆ ಮಲ್ಕೊಂಡಿದಾವೆಲ್ಲ.
ಷಟ್ ಸಂಪತ್ತುಗಳು ಅಂತ ಹೇಳ್ತೀವಿ. ಷಟ್ ಸಂಪತ್ತುಗಳೆಲ್ಲ ಮಲ್ಕೊಂಡಿದ್ದಾವೆ. ಆ ಷಟ್ ಸಂಪತ್ತುಗಳು ಯಾವಾಗ ಎಚ್ಚರ ಆಗ್ತಾವಂದ್ರೆ, ಧ್ಯಾನ ಕೊಟ್ಟಾಗ, ಶಕ್ತಿ ಕೊಟ್ಟಾಗ, ಆಕಾಶಗಂಗೆ ಸುರಿಬೇಕು ಮೇಲಿಂದ. ಆ ಬ್ರಹ್ಮರಂಧ್ರದಿಂದ ಆಕಾಶಗಂಗೆ ಸುರಿದಾಗ ಸಹಜವಾಗಿ ಷಟ್ ಸಂಪತ್ತುಗಳು ಎಚ್ಚರ ಆಗ್ತವೆ. ಆ ಷಟ್ ಸಂಪತ್ತುಗಳು ಯಾವಾಗ ಬರ್ತವೆ? ಗೊತ್ತಾಗುತ್ತೆ. ನಾನೇ ಅನಂತವಾದವನು ಅಂತ ಗೊತ್ತಾಗುತ್ತೆ. ಮತ್ತೇನು ಬೇಕಿಲ್ಲ. ಬೇರೆ ಕಡೆ ಎಲ್ಲಿ ಹೋಗ್ಬೇಕಾಗಿಲ್ಲ ಅಂತ ಗೊತ್ತಾಗುತ್ತೆ. ವಿಷಯ ಇಷ್ಟೇ ಮಾಸ್ಟರ್ಸ್, ಬೇರೇನಿಲ್ಲ. ಮರುವು ಹೋಗ್ಬೇಕು. ಎಲ್ಲಾ ತರದ ಮರುವು ಹೋದಾಗ ಸಹಜವಾಗಿ ನಾನು ಅನಂತ ಅಂತಕ್ಕಂಥ ಒಂದು ಅದ್ಭುತವಾದ ಅನುಭವ ಆಗುತ್ತೆ. ನನ್ನಲ್ಲೇ ಎಲ್ಲ ಇದೆ ಅಂತ ಗೊತ್ತಾಗುತ್ತೆ. ಮತ್ತೇನು ಹೋಗ್ಬೇಕಾಗಿಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ಲ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ಬೇಕು. ಅದೇ ವಿಷಯ. ಅಲ್ಲಿ ತನಕ ಮತ್ತೆ ಮತ್ತೆ ಬರಬೇಕಾಗುತ್ತೆ ಇಲ್ಲಿಗೆ ಅಷ್ಟೇ. ಬರಕ್ಕೂ ಅನಂತವಾದ ಅನಂತ ಅಂತ ಗೊತ್ತಾಗಕ್ಕೂ ಕೂಡ ವಿಷಯ ಏನಿಲ್ಲ. ವೆರಿ ವೆರಿ ಸಿಂಪಲ್. ಶ್ವಾಸ ಬಿಟ್ರೆ ಬೇರೆ ದಾರಿ ಇಲ್ಲ. ಮತ್ತೆ ಓಡಾಡ್ಬೇಕಾಗಿಲ್ಲ ಅಲ್ಲಿಗಿಲ್ಲಿ. ಕುತ್ಕೋಬೇಕಷ್ಟೇ. ನಿನ್ನಲ್ಲೇ ಎಲ್ಲ ಇದೆ. ಸೃಷ್ಟಿ ಎಲ್ಲರೂ ಎಲ್ಲ ಕೊಟ್ಟಿದೆ. ಸತ್ಯ ಅತ್ಯಂತ ಸರಳ. ವೆರಿ ಸಿಂಪಲ್ ಟ್ರುತ್. ಇಟ್ ಈಸ್ ನಾಟ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅನ್ಕೊಂಡ್ರೆ ಮತ್ತೆ ನಾವು ಹಾಳಾಗ್ತೀವಿ. ರಾಜ ಆಗಲ್ಲ. ಸತ್ಯ ಅತ್ಯಂತ ಸರಳ. ಇದು ವಿಷಯ ಯಾವಾಗ್ಲೂ ಇರ್ಬೇಕು. ಆ ಸರಳವಾಗಿ ಬದುಕೋದ್ ಕಲಿಬೇಕು ಫಸ್ಟು. ಸಿಂಪಲ್ ಆಗಿ ಬದುಕೋದ್ ಕಲಿಬೇಕು. ಥಿಂಗ್ಸ್ ಏನ್ ಮಾಡ್ತೀವಿ ವಿಷಯಗಳನ್ನ ಕಾಂಪ್ಲೆಕ್ಸ್ ಮಾಡ್ಕೊಂತೀವಿ ನಾವು. ಯಾಕೆಂದ್ರೆ ಆ ಮನ್ಸು ಆಟ ಆಡ್ಸುತ್ತೆ ಕೋತಿ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಓಡುತ್ತೆ ಅದು. ಆ ಓಡ್ತಕ್ಕಂಥ ಮನಸ್ಸನ್ನ ತಂದು ಒಂದ್ ಕಡೆ ಕೂರ್ಸಿದಾಗ ವಿಷಯಗಳೆಲ್ಲ ಸ್ಪಷ್ಟ ಆಗುತ್ತೆ. ಸತ್ಯ ಇಷ್ಟೇನಾ? ಓಹೋ! ನಾನು ಅನಂತ ಅಂತ ಗೊತ್ತಾಯ್ತು. ತಿಳ್ಕಳಕ ಮಾರ್ಗ ಇಷ್ಟೇನಾ? ಎಷ್ಟು ಹುಡುಕ್ದೆಲ್ಲ ಅಂತ. ಸೃಷ್ಟಿ ಯಾವುದನ್ನು ಕಾಂಪ್ಲೆಕ್ಸ್ ಮಾಡಿಲ್ಲ. ಯಾಕಂದ್ರೆ ಸೃಷ್ಟಿನೇ ಯಾವಾಗ್ಲೂ ಕ್ಲಿಯರ್ ಆಗಿ ಸಿಂಪಲ್ ಆಗಿದೆ. ಆ ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ನೋಡೋ ಒಂದು ದೃಷ್ಟಿ ಇಲ್ಲ ಅಷ್ಟೇ. ದೃಷ್ಟಿ ಸರಿಯಾಗಿಲ್ಲ. ಹಂಗಾಗಿ ಸೃಷ್ಟಿ ಗೊತ್ತಾಗ್ತಿಲ್ಲ. ದೃಷ್ಟಿ ಸರಿಯಾಗ್ಬೇಕು. ದ್ರಷ್ಟ ಸರಿಯಾಗ್ಬೇಕು. ದ್ರಷ್ಟ ಯಾರಪ್ಪ ಅಂದ್ರೆ ಸಾಧಕ ದ್ರಷ್ಟ. ಅವನು ಯಾವಾಗ ಸರಿ ಆಗ್ತಾನಂದ್ರೆ ಸಾಧನೆ ತನ್ ಜೊತೆ ತಾನು ಲೀನ ಆಗ್ಬೇಕು. ದಿನ ಓಡಾಡೋದ್ ಬಿಟ್ಟು ಆ ಶ್ವಾಸನ ಹಿಡಿಬೇಕು. ಶ್ವಾಸ ಗುರು ಎಲ್ಲ ಹೇಳ್ಕೊಡ್ತಾನೆ. ಬಟ್ ಅವನ ಗುರುನ ಮರ್ತಿದ್ದಾನೆ ನೋಡಿ. ಆ ಗುರು ಕೂಡ ಯಾವಾಗ್ಲೂ ಇದ್ದಾನೆ 24/7. ಈ ದೇಹ ಬಿಡೋ ತನಕ ಗುರು ಯಾವಾಗ್ಲೂ ಇರ್ತಾನೆ ಮತ್ತೆ. ನೋಡಿ ಎಷ್ಟು ಸುಲಭವಾಗಿದೆ ಪದ್ಧತಿ. ವಿಷಯ ಎಷ್ಟು ಸಿಂಪಲ್ ಆಗಿದೆ. ಮತ್ತೇನ್ ಮಾಡ್ತಿದಾರೆ ಬೇರೆ ವಿಚಿತ್ರ ತಲೆ ಓಡಿಸ್ತಿದ್ದಾವೆ. ಆ ಕೋತಿ ಕೆಲಸ ಮಾಡ್ತಿದೆ. ಕೋತಿ ಕೆಲಸ ಮಾಡ್ಬಾರ್ದು. ಆಂಜನೇಯ ಕೆಲಸ ಮಾಡ್ಬೇಕು. ಆಂಜನೇಯ ಕೆಲಸ ಮಾಡಿದ್ರೆ ರಾಮ ಸಿಗ್ತಾನೆ. ಕೋತಿ ಕೆಲಸ ಮಾಡಿದ್ರೆ ರಾವಣ ಸಿಗ್ತಾನೆ. ನೋಡಿ ಇಷ್ಟೇ ಇರೋದು ವಿಷಯ. ಪ್ರತಿಯೊಬ್ರು ಅನಂತವಾದರು ಮಾಸ್ಟರ್ಸ್. ಯಾರೂ ಕಡಿಮೆ ಇಲ್ಲ. ಆ ಅನುಭವ ಬರ್ಬೇಕು. ಅದಕ್ಕೆ ಅನುಭವನೇ ಜ್ಞಾನ. ಥ್ಯಾಂಕ್ ಯು ಮಾಸ್ಟರ್ಸ್.